ಎಲ್ರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾನಿಲಯದ 3ನೆಯ ಚತುರ್ಮಾಸದ ಕನ್ನಡ ಐಚ್ಛಿಕ ಪತ್ರಿಕೆಯ ಭಾರತೀಯ ಕಾವ್ಯಮೀಮಾಂಸೆಯ ಉಗಮ ಮತ್ತು ವಿಕಾಸ ಅನ್ನತಕ್ಕಂತಹ ವಿಷಯವನ್ನ ಈ ಮೊದಲ ಅವಧಿಯಲ್ಲಿ ನಾವಿವತ್ತು ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಭಾರತೀಯ ಕಾವ್ಯಮೀಮಾಂಸೆಯ ಉಪಶೀರ್ಷಿಕೆ ಭಾರತೀಯ ಕಾವ್ಯಮೀಮಾಂಸೆಯ ಉಗಮ ಮತ್ತು ವಿಕಾಸ ಅನ್ನತಕ್ಕಂತಹ ಒಂದು ವಿಚಾರವನ್ನ ನಾವು ಏನಕ್ಕೆ ಓದಬೇಕು, ಯಾವ ಕಾರಣಕ್ಕೋಸ್ಕರವಾಗಿ ಈ ಕಲಿಕೆಯ ಮಾಡಬೇಕು ಅಂತಕ್ಕಂಥ ಉದ್ದೇಶಗಳನ್ನ ನಾವು ಪಟ್ಟಿಯನ್ನ ಮಾಡಬಹುದು. ಭಾರತೀಯ ಕಾವ್ಯಮೀಮಾಂಸೆಯ ಉಗಮ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನ ನೀಡಬೇಕಾಗ್ತದೆ. ಪ್ರಾಚೀನ ಕಾವ್ಯ ಮೀಮಾಂಸಕರ ಬಗ್ಗೆ ಅರಿವನ್ನ ಮೂಡಿಸತಕ್ಕಂಥ ಉದ್ದೇಶವನ್ನು ಕೂಡ ನಾವಿವತ್ತು ಹೊಂದಿದ್ದೇವೆ. ಕಾವ್ಯ ಆರಂಭದ ಕಾಲಘಟ್ಟದಿದ್ದಂಥ ಲಕ್ಷಣಗಳೇನು, ಮೀಮಾಂಸೆ ಯಾವಾಗ ಆರಂಭವಾಯಿತು, ಹೇಗೆ ಅದು ವಿಕಾಸನವನ್ನ ಹೊಂತು ಅನ್ನತಕ್ಕಂತಹ ಮೀಮಾಂಸಕರ ಚಿಂತನೆಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸತಕ್ಕಂತಹ ಉದ್ದೇಶವನ್ನು ಕೂಡ ನಾವಿವತ್ತು ಹೊಂದಿದ್ದೇವೆ. ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನ ತಿಳಿಸತಕ್ಕಂತಹ ಮಹತ್ತರವಾಗಿರತಕ್ಕಂಥ ಉದ್ದೇಶವನ್ನ ಇವತ್ತು ನಾವು ಹೊಂದಿದ್ದೇವೆ. ನಾನು ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮೀಮಾಂಸೆಯ ಉಗಮ ಮತ್ತು ವಿಕಾಸ. ಉಗಮ ಕಾವ್ಯ ಆರಂಭವಾದ ಮೇಲೆ ಹುಟ್ಟಿತೋ ಅಥವಾ ಮೀಮಾಂಸೆ ಆರಂಭವಾದ ಮೇಲೆ ಕಾವ್ಯ ರಚನೆಯಾಯಿತು ಅನ್ನತಕ್ಕಂತಹ ಈ ತಾತ್ವಿಕ ಚರ್ಚೆಯೊಂದಿಗೆ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಇವತ್ತಿದ್ದೀವಿ. ಈ ಎಲ್ಲ ಉದ್ದೇಶಗಳ ಹಿನ್ನೆಲೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನ ತಿಳಿಸತಕ್ಕಂತಹ ಉದ್ದೇಶವನ್ನ ಇವತ್ತು ನಾನು ಈ ತರಗತಿಯಲ್ಲಿ ಹೊಂದಿದ್ದೇನೆ. ಹಾಗಾದ್ರೆ ಈ ಅವಧಿಯಲ್ಲಿ ಬರತಕ್ಕಂತಹ ಫಲಿತಗಳೇನು ಅನ್ನತಕ್ಕಂಥ ಒಂದು ತಾತ್ವಿಕವಾದ ಪ್ರಶ್ನೆ ನಮ್ಗೆ ಎದುರಾದ್ರೆ ನಾವು ಉತ್ತರವನ್ನು ಕೊಡತಕ್ಕಂಥದ್ದು ಬಹಳ ಸುಲಭ. ಏಕೆಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನು ತಿಳಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಕಾವ್ಯ ಮತ್ತು ಮೀಮಾಂಸೆಯ ಪರಿಕಲ್ಪನೆಯನ್ನ ತಿಳ್ಕೊಳ್ತಾರೆ ಅವರು. ಏಕೆಂದ್ರೆ ಕಾವ್ಯ ಅನ್ನತಕ್ಕಂತಹ ವಿಚಾರ ನಮ್ಮ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಈ ಕಾವ್ಯ ಆರಂಭದ ಕಾಲಘಟ್ಟದಲ್ಲಿ ಹೇಗಿತ್ತು, ಯಾವ ರೂಪದಲ್ಲಿತ್ತು, ಯಾವ ಸ್ವರೂಪವನ್ನು ಹೊಂದಿತ್ತು ಮತ್ತು ತದನಂತರ ಹೇಗೆ ಅದು ತನ್ನ ರೂಪರೇಷೆಗಳನ್ನ ಬದಲಾವಣೆಯನ್ನ ಮಾಡಿಕೊಳ್ಳುತ್ತಾ ಹೊಸ ಹೊಸ ಆಯಾಮಗಳನ್ನ ಪಡೆದುಕೊಳ್ಳುತ್ತಾ ತನ್ನ ರೂಪ ಸ್ವರೂಪದಲ್ಲಿ ಹೇಗೆ ವಿಕಸಿತವನ್ನ ಹೊಂದಿದೆ ಅನ್ನತಕ್ಕಂಥದ್ದನ್ನ ಹಾಗೂ ಮೀಮಾಂಸೆ ಆರಂಭದ ಕಾಲಘಟ್ಟದಲ್ಲಿ ಯಾವ ರೂಪದಲ್ಲಿತ್ತು, ನಂತರ ಈ ಹೊತ್ತಿಗೆ ಮೀಮಾಂಸೆ ಅನೇಕ ರೂಪಾಂತರಗಳನ್ನ ಹೇಗೆ ಪಡೆದುಕೊಂಡು ಬಂದಿದೆ ಅನ್ನತಕ್ಕಂಥ ವಿಚಾರವನ್ನ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ತಿಳಿಸ್ತೀವಿ. ಇದು ಈ ಅವಧಿಯ ಫಲಿತಗಳು. ಈಗ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನು ನಾವು ಪ್ರವೇಶವನ್ನು ಮಾಡೋದಾದ್ರೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಭರತರಿಂದಲೂ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನ ಅರಿಸ್ಟಾಟಲ್ನಿಂದಲೂ ಆದಂತಹ ಬೆಳವಣಿಗೆಯನ್ನ ಕಾವ್ಯಾಸಕ್ತರು ವಿದ್ವಾಂಸರು ಗುರುತಿಸತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಏಕೆಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಇಂದು ನಿನ್ನೆಯ ಇತಿಹಾಸ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಈ ಸಾವಿರಾರು ವರ್ಷಗಳ ಇತಿಹಾಸ ಇದ್ರೂ ಕೂಡ ನಾವು ಆರಂಭದ ಮೀಮಾಂಸಕರು ಅಂತ ಯಾರನ್ನ ಗುರುತಿಸ್ತೀವಪ್ಪ ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಭರತನಿಂದ
ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನ ಅರಿಸ್ಟಾಟಲ್ನಿಂದ ನಾವು ಆರಂಭ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ಈ ಭಾರತೀಯ ಮತ್ತು ಪಾಶ್ಚಾತ್ಯ ಮೀಮಾಂಸೆ ಹಿನ್ನೆಲೆಯಲ್ಲಿ ನಾವು ಇವತ್ತು ದಾಖಲು ಮಾಡ್ಕೊಳ್ತಾ ಇದ್ದೇವೆ. ಭಾರತೀಯ ಕಾವ್ಯ ಮೀಮಾಂಸೆ ಭರತನಿಂದಲೇ ಆರಂಭವಾಯಿತೆ. ಭರತನಿಗಿಂತ ಹಿಂದೆ ಯಾರು ಕೂಡ ಸಾಹಿತ್ಯದ ಮೀಮಾಂಸಕರು ಇರಲಿಲ್ವೇ ಅನ್ನತಕ್ಕಂಥ ಪ್ರಶ್ನೆ ಆರಂಭವಾಗ್ತದೆ. ಅದಕ್ಕೆ ವಾಲ್ಮೀಕಿಗಿಂತ ಮೊದಲ ಕಾವ್ಯವಿತ್ತೇ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆದ್ರೆ ನಮಗೆ ಇರಬಹುದಾಗಿರ್ತಕ್ಕಂಥ ಉತ್ತರ ಇರಬಹುದು ಅಂತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ. ಏಕೆಂದ್ರೆ ವಾಲ್ಮೀಕಿಯ ನಂತರ ಸಂಸ್ಕೃತ ಸಾಹಿತ್ಯ ಹೇರಳವಾಗಿ ಬೆಳೆದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಏಕೆಂದ್ರೆ ಕಾವ್ಯ ಪ್ರಾಚೀನವಾದ್ರೂ ಕೂಡ ಕಾವ್ಯವನ್ನ ಪ್ರಾಚೀನವಾಗಿರತಕ್ಕಂತಹ ಪ್ರಕಾರ ಅಂತ ನಾವು ಗುರುತಿಸಿದ್ರೂ ಕೂಡ ಕಾವ್ಯವನ್ನ ಕುರಿತಂತಹ ವಿವೇಚನೆ ಬಹಳ ಬೇಗ ಆರಂಭವಾಯಿತು. ಅಂದ್ರೆ ಕ್ರಿಸ್ತ ಶಕದ ಕ್ರಿಸ್ತ ಪೂರ್ವದ 5ನೇ ಶತಮಾನಕ್ಕಿಂತ ಮೊದಲು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾದ್ರೂ ಕೂಡ ಕಾವ್ಯ ಮೀಮಾಂಸೆಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಅಧ್ಯಯನಕ್ಕೆ ತೊಡಗಿದಾಗ ನಮಗೆ ಕೆಲವೊಂದು ಮಾಹಿತಿಗಳು ಲಭ್ಯವಾಗ್ತವೆ. ಏನಪ್ಪಾ ಮಾಹಿತಿಗಳು ಅಂದ್ರೆ, ಈ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನತಕ್ಕಂಥ ಶಬ್ದ ಯಾವಾಗ ಹುಟ್ಟಿತು ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರಿಸುವಂತಷ್ಟು ಸುಲಭ ಅಲ್ಲ. ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮವನ್ನ ನಾವು ಇಂತಹ ಕಾಲಘಟ್ಟದಲ್ಲೇ ರಚನೆ ಆಯಿತು ಅನ್ನತಕ್ಕಂಥ ಯಾವ ಖಚಿತವಾದ ಆಧಾರವನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ವೇದಾಂಗಗಳಾದ ಶಾಸ್ತ್ರಗಳಲ್ಲಾಗಲಿ ಚತುರ್ದಶ ವಿದ್ಯೆಗಳಲ್ಲಾಗಲಿ ಕಾವ್ಯ ಮೀಮಾಂಸೆ ಅನ್ನತಕ್ಕಂಥ ಹೆಸರು ಇಲ್ಲ. ನಮಗೆ ಈ ಕಾವ್ಯ ಮೀಮಾಂಸೆ ಅನ್ನತಕ್ಕಂತಹ ಶಬ್ದ ಮೊದಲು ನಮಗೆ ಲಭ್ಯವಾಗತಕ್ಕಂಥದ್ದು ಕ್ರಿಸ್ತಶಕ 900 ರಾಜಶೇಖರನ ಅಲಂಕಾರಿಕನು ಈ ಶಾಸ್ತ್ರವು ಶಿವನಿಂದ ಈ ಲೋಕಕ್ಕೆ ಕೊಡಲ್ಪಟ್ಟಿತ್ತೆಂದು ಒಂದು ಪೌರಾಣಿಕವಾಗಿರತಕ್ಕಂತಹ ಪ್ರತಿಮೆಯನ್ನ ಕಟ್ಟಿಕೊಡ್ತಾನೆ. ಅಲ್ಲಿಯವರೆಗೆ ಕಾವ್ಯ ಮೀಮಾಂಸೆಯ ಬಗ್ಗೆ ಒಂದು ಸ್ಪಷ್ಟವಾಗಿರತಕ್ಕಂತಹ ಅದರ ಆರಂಭದ ವಿಚಾರಗಳನ್ನ ಎಲ್ಲಿಯೂ ಕೂಡ ಪ್ರಸ್ತಾಪ ಆಗದಿರೋ ಕಾರಣ ರಾಜಶೇಖರ ಇದನ್ನ ಒಂದು ಪೌರಾಣಿಕ ಪ್ರತಿಮೆಯ ಮೂಲಕ ಕಟ್ಟಿಕೊಡತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅದೇನಪ್ಪ ಪೌರಾಣಿಕವಾದ ಪರಿಕಲ್ಪನೆ ಅಂದ್ರೆ, ಬ್ರಹ್ಮ ವಿಷ್ಣು ಮೊದಲಾದ 64 ಮಂದಿ ಶಿಷ್ಯರಿಗೆ ಈ ಅಲಂಕಾರ ವಿದ್ಯೆಯನ್ನ ಮೊಟ್ಟ ಮೊದಲಿಗೆ ಬೋಧನೆಯನ್ನ ಮಾಡ್ತಾನೆ. ತರುವಾಯ ಬ್ರಹ್ಮನು ಅದನ್ನು ತನ್ನ ಮಾನಸ ಪುತ್ರನೆನಿಸಿದಂತಹ ತನ್ನ ಶಿಷ್ಯಾವಳಿಗೆ ಅದನ್ನ ಬೋಧಿಸ್ತಾನೆ. ಆ ಶಿಷ್ಯವೃಂದದಲ್ಲಿ ಸರಸ್ವತಿ ಪುತ್ರನಾದ ಕಾವ್ಯ ಪುರುಷ ಅನ್ನತಕ್ಕಂಥ ಶಿಷ್ಯ ಅದನ್ನ ಸಂಪೂರ್ಣವಾಗಿ ಅರ್ಥವನ್ನ ಮಾಡಿಕೊಳ್ಳುತ್ತಾನೆ. ನಂತರ ಆ ಕಾವ್ಯ ಪುರುಷ ಈ ವಿದ್ಯೆಯನ್ನ ಬ್ರಹ್ಮನಿಂದ ಕಲಿತಂತ ವಿದ್ಯೆಯನ್ನ ಸಹಸ್ರಾಕ್ಷ, ಉಕ್ತಿಗರ್ಭ, ಸುವರ್ಣನಾಭ, ಪ್ರಚೇತಾನಯನ, ಚಿತ್ರಾಂಗದ, ಶೇಷ, ಕಾಮದೇವ, ಭರತ, ನಂದಿಕೇಶ್ವರ, ಉಪಮನ್ಯು, ಕುಚಮಾರ ಮೊದಲಾದ 18 ಮಂದಿ ಶ್ರೇಷ್ಠ ಪುರುಷರಿಗೆ ಸವಿಸ್ತಾರವಾಗಿ ಈ ಕಾವ್ಯ ಪುರುಷ ಬ್ರಹ್ಮನಿಂದ ಕಲಿತಂತ ವಿದ್ಯೆಯನ್ನ ಹೇಳಿಕೊಡ್ತಾನೆ. ಆದರೆ ನಮಗೆ ಈ ಗ್ರಂಥ ಇಂದು ಕೂಡ ನಮಗೆ ದೊರೆತಿಲ್ಲ. ಇದೆಲ್ಲವೂ ಕೂಡ ಕೇವಲ ಒಂದು ಪೌರಾಣಿಕವಾಗಿರತಕ್ಕಂಥ ಪರಿಕಲ್ಪನೆಯಾಗಿದೆ. ಕ್ರಿಸ್ತಶಕ ಆರಂಭಕ್ಕೆ ಮುನ್ನ ರಚಿತವಾದ ಯಾವುದೇ ಅಲಂಕಾರ ಶಾಸ್ತ್ರ, ಅದಕ್ಕೆ ಸಂಬಂಧಿಯಾಗಿರತಕ್ಕಂಥ ಗ್ರಂಥ ಇದುವರೆಗೂ ನಮಗೆ ಲಭಿಸಿಲ್ಲ. ಹಾಗಾಗಿ
ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮವನ್ನ ಖಚಿತವಾಗಿ ಹೇಳಲಿಕ್ಕೆ ಇವತ್ತು ನಮಗೆ ಸಾಧ್ಯವಾಗ್ತಾ ಇಲ್ಲ. ಆದರೂ ಕೂಡ ಉಪಲಭ್ಯವಿರತಕ್ಕಂತಹ ಕೆಲವು ವಿದ್ವಾಂಸರ ಹೇಳಿಕೆಗಳ ಪ್ರಕಾರ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಹೀಗೆ ಆರಂಭವಾಗಿರಬಹುದು ಅನ್ನತಕ್ಕಂಥ ವಿಚಾರವನ್ನ ನಾವು ದಾಖಲಿಸಬಹುದು. ಕೆಲವೊಂದು ವಿಚಾರಗಳನ್ನ ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಪಾಣಿನಿಯ ಕೃತಿಯಾಗಿರತಕ್ಕಂತಹ ಅಷ್ಟಾಧ್ಯಾಯಿಯಲ್ಲಿ ಉಪಮೇಯ ಅನ್ನತಕ್ಕಂಥ ಒಂದು ಪದದ ಪ್ರಸ್ತಾಪ ಇದೆ. ಆದರೆ ಪಾಣಿನಿಯ ಕೃತಿಯಾಗಿರತಕ್ಕಂಥ ಅಷ್ಟಾಧ್ಯಾಯಿಯಲ್ಲಿ ಉಪಮೇಯ ಅನ್ನತಕ್ಕಂಥ ಪದ ಇದ್ದ ಮಾತ್ರಕ್ಕೆ ಅಲಂಕಾರ ಶಾಸ್ತ್ರ ಆ ಕಾಲಘಟ್ಟದಲ್ಲಿ ಇತ್ತೆ ಅನ್ನತಕ್ಕಂಥ ಖಚಿತವಾಗಿರತಕ್ಕಂಥ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ರಾಜಶೇಖರ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ಈ ಕೃತಿ ಶಿವನಿಂದ ಪ್ರಾರಂಭವಾಯಿತು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಕ್ರಿಸ್ತ ಪೂರ್ವದಲ್ಲಿ ಕಾವ್ಯ ಲಕ್ಷಣವನ್ನ ಕುರಿತಂತ ಯಾವುದೇ ಒಂದು ಗ್ರಂಥ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದುವರೆದ ಹಾಗೆ ವಾತ್ಸಾಯನನ ಕಾಮಸೂತ್ರದಲ್ಲಿ ಕಾವ್ಯ ಕ್ರಿಯೆ ಮತ್ತು ಛಂದೋ ವಿಜ್ಞಾನ ಅನ್ನತಕ್ಕಂಥ ಪದಗಳು ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಆದ್ರೆ ಭಾರತೀಯ ಕಾವ್ಯಮೀಮಾಂಸೆಯ ಅಧಿಕೃತವಾದ ಮೂಲ ರೂಪ ಯಾವುದಪ್ಪ ಅಂದ್ರೆ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಲಲಿತ ವಿಸ್ತಾರ ಅನ್ನತಕ್ಕಂಥ ಗ್ರಂಥದಲ್ಲಿ ಕ್ರಿಯಾಕಲ್ಪ ಅನ್ನತಕ್ಕಂಥ ಒಂದು ಪದ ಇದೆ. ಈ ಕ್ರಿಯಾಕಲ್ಪ ಅನ್ನತಕ್ಕಂಥ ಪದವೇ ಭಾರತೀಯ ಕಾವ್ಯ ಮೀಮಾಂಸೆಯ ಮೂಲ ರೂಪವಾಗಿದೆ. ಈ ಗ್ರಂಥದಲ್ಲಿ ಉಲ್ಲೇಖ ಇರತಕ್ಕಂಥನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ರಾಮಾಯಣದ ಉತ್ತರ ಕಾಂಡದಲ್ಲಿಯೂ ಕೂಡ ಈ ಪದವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಅಲಂಕಾರ ಶಾಸ್ತ್ರವು ಪ್ರಾಯದಲ್ಲಿ ಕ್ರಿಯಾಕಲ್ಪ ಅಂತಕ್ಕಂಥ ಪದವನ್ನ ಹೊಂದಿದ್ದು ಆನಂತರ ಅಲಂಕಾರ ಶಾಸ್ತ್ರ ಅನ್ನತಕ್ಕಂತಹ ರೂಪವನ್ನ ಪಡೆದಿರಬಹುದು ಅಂತ ಹೇಳಿ ನಾವು ಗಮನಿಸಬಹುದು. ಕಾವ್ಯ ಮೀಮಾಂಸಾ ಶಾಸ್ತ್ರವು ಕ್ರಿಸ್ತಶಕ 1ನೇ ಶತಮಾನದಷ್ಟು ಮಾತ್ರವೇ ಹಳೆಯದೆಂದು, ಆ ಕಾಲಕ್ಕೆ ಆ ಶಾಸ್ತ್ರವು ಕ್ರಿಯಾಕಲ್ಪ ಅನ್ನತಕ್ಕ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅನ್ನತಕ್ಕಂಥದ್ದನ್ನ ವಿ ರಾಘವನ್, ತೀನಂಶ್ರೀ ಮೊದಲಾದ ವಿದ್ವಾಂಸರು ಇದನ್ನ ಒಂದು ಸಾಧಾರಣವಾಗಿ ನಿಶ್ಚಯಿಸತಕ್ಕಂತಹ ಯತ್ನವನ್ನ ಮಾಡಿದ್ದಾರೆ. ಕಾವ್ಯಕ್ಕೆ ಅಲಂಕಾರವೇ ಮುಖ್ಯ ಅನ್ನತಕ್ಕಂತಹ ಚರ್ಚೆ ಆರಂಭವಾದಾಗ ಕ್ರಿಯಾಕಲ್ಪ ಅನ್ನತಕ್ಕಂತಹ ಪದ ವಿಕಾಸವನ್ನು ಹೊಂದಿ ಅಲಂಕಾರ ಶಾಸ್ತ್ರ ಅನ್ನತಕ್ಕಂಥ ಪದವಾಗಿರಬೇಕು ಅನ್ನತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹೀಗೆ ಉಗಮವಾದಂತಹ ಕ್ರಿಯಾಕಲ್ಪ ಅನ್ನತಕ್ಕಂಥ ಪದ ಅಲಂಕಾರ ಶಾಸ್ತ್ರ ಅನ್ನತಕ್ಕಂಥ ರೂಪವನ್ನು ಪಡೆದುಕೊಂಡ ಮೇಲೆ ಅದು ಅಲಂಕಾರ ಶಾಸ್ತ್ರ ಅಂತ ನಾವು ಭಾರತೀಯ ಕಾವ್ಯ ಮೀಮಾಂಸೆಯ ಮೂಲವನ್ನ ಕರೆಯೋದಾದ್ರೆ, ಆ ನಂತರ ವಾದ ಪ್ರತಿವಾದಗಳು ಶುರುವಾಗ್ತವೆ. ಒಂದು ಪ್ರಸ್ಥಾನದ ನಂತರ ಮತ್ತೊಂದು ಪ್ರಸ್ಥಾನಗಳು ಬಂದು ಸೇರ್ಕೊಳ್ತಾ ಹೋಗ್ತವೆ. ಹೀಗೆ ಒಂದು ಪ್ರಸ್ಥಾನದಿಂದ ಮತ್ತೊಂದು ಪ್ರಸ್ಥಾನ ಸೇರುವುದರೊಟ್ಟಿಗೆ ಶಾಸ್ತ್ರ ವಿಸ್ತಾರವಾಗ್ತಾ ಹೋಗ್ತದೆ. ಹೀಗೆ ಶಾಸ್ತ್ರ ವಿಸ್ತಾರವಾಗಲಿಕ್ಕೆ ಆರಂಭವಾದ ಹಾಗೆ ಆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತಗಳು ರಚನೆಯಾಗಲಿಕ್ಕೆ ಭಾರತೀಯ ಕಾವ್ಯಮೀಮಾಂಸೆಯ ಒಳಗಡೆ ಆರಂಭವಾಗ್ತದೆ. ಹೀಗೆ ನಾವು ಭಾರತೀಯ ಕಾವ್ಯಮೀಮಾಂಸೆಯ ವಿಕಾಸವನ್ನ ಉಗಮವನ್ನ ಹೀಗೆ ಗುರುತಿಸ್ತೀವೋ, ಹೇಗೆ ನಮ್ಮಲ್ಲಿ ಉಪಮೇಯ ಅನ್ನತಕ್ಕಂಥ ಪದದಿಂದ ಕ್ರಿಯಾಕಲ್ಪ ಅನ್ನತಕ್ಕ ಪದದಿಂದ ಹಿಡಿದು
ನಾವು ಹೇಗೆ ಅದರ ಆರಂಭವನ್ನ ಗುರುತಿಸ್ತೀವೋ ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆಯ ವಿಕಾಸವನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ಭರತನ ನಾಟ್ಯಶಾಸ್ತ್ರ, ಭಾಮಹನ ಅಲಂಕಾರ ಸಿದ್ಧಾಂತ, ದಂಡಿಯ ಗುಣ ಸಿದ್ಧಾಂತ, ವಾಮನನ ರೀತಿ ಸಿದ್ಧಾಂತ, ಆನಂದವರ್ಧನನ ಧ್ವನಿ ಸಿದ್ಧಾಂತ, ಭರತನ ರಸ ಸಿದ್ಧಾಂತದ ವ್ಯಾಖ್ಯಾನಗಳು, ಕುಂತಕನ ವಕ್ರೋಕ್ತಿ ಸಿದ್ಧಾಂತ, ಕ್ಷೇಮೇಂದ್ರನ ಔಚಿತ್ಯ ಸಿದ್ಧಾಂತ, ಹೀಗೆ ಸಿದ್ಧಾಂತಗಳು ಬಂದ ಮೇಲೆ ಭಾರತೀಯ ಕಾವ್ಯ ಮೀಮಾಂಸೆ ವಿಸ್ತೃತವಾಗಿರತಕ್ಕಂಥ ರೂಪವನ್ನ ಪಡೆದುಕೊಳ್ಳುತ್ತದೆ. ಹೀಗೆ ನಾವು ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಮತ್ತು ವಿಕಾಸವನ್ನ ಗುರುತಿಸಬಹುದಾಗಿದೆ.